ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಬೆಂಗಳೂರಿನ ಹನುಮಂತ ನಗರದಲ್ಲಿದ್ದೇವೆ. ಸೆರಾ ಕೇರ್ ಸೆಂಟರಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡ್ಕೊಂಡು ಅದರಿಂದ ಶುಗರ್ ಕಾಯಿಲೆಯನ್ನು ವಾಸಿ ಮಾಡಿಕೊಂಡು ಈಗ ಮನೆಗೂ ಆ ಥೆರಪಿಯನ್ನು ತಗೊಬೇಕು ಅಂದ್ಬಿಟ್ಟು ಅದನ್ನು ಕೊಂಡ್ಕೊತಾ ಇದ್ದಾರೆ. ಇಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಶುಗರು 300-400 ಇತ್ತು, ಈಗ ನನ್ನ ಶುಗರ್ ಲೆವೆಲ್ಲು ತುಂಬಾ ಕಡಿಮೆ ಆಗಿದೆ, ಹಾಗೆ ಮೆಟ್ಲತ್ತಿ ಬರಲಿಕ್ಕೂ ಸಹ ಇಲ್ಲಿ ಕಷ್ಟ ಆಗ್ತಾಯಿತ್ತು. ಆದರೆ ಈಗ ಒಂದು 20 ದಿನದಿಂದ ನಾನು ಈ ಥೆರಪಿಯನ್ನು ಸೆರಾಕೇರಲ್ಲಿ ಉಚಿತ ಥೆರಪಿಯನ್ನು ತಗೊಂಡ ನಂತರ ನನ್ನ ಶುಗರ್ ಕಾಯಿಲೆ ಕಂಪ್ಲೀಟಾಗಿ ನಾರ್ಮಲ್ಲಿ ಬಂದಿದೆ. ಅದಕ್ಕೋಸ್ಕರ ಪ್ರತಿದಿನ ನಾನು ಈ ಸೆಂಟರ್ಗೆ ಬರಲಿಕ್ಕಾಗಲ್ಲ, ಅದಕ್ಕೋಸ್ಕರ ಮನೆಯಲ್ಲಿ ನಾನು ಥೆರಪಿಯನ್ನು ತಗೊತೀನಿ ಅಂತ ಈ ಡಿವೈಸನ್ನು ಕೊಂಡ್ಕೊತಾ ಇದ್ದಾರೆ. ಒಂದು ತಿಂಗಳಿಂದ ಅಪ್ಪ ಬಂದಿರೋ ಥೆರಪಿನ ತಗೊಳ್ತಾ ಇದ್ದಾರೆ. ಒಂದು ತಿಂಗಳ ಥೆರಪಿ ತಗೊಳ್ತಾ ಇರ್ಬೇಕಾದ್ರೆ ಶುಗರ್ ಅಂತ ಹೇಳಿ 2 ಮಾತ್ರೆಗೆ 1 ಮಾತ್ರೆ ಮಾತ್ರ ತಗೊಳ್ತಾ ಇದ್ದೀನಿ. ಯಾಕಂದ್ರೆ ಮಾತ್ರೆ ತಗೊಳ್ತಾ ಇರೋದು ಹೊಟ್ಟೆ ಉಬ್ಬಸ ಬರುವಂತದಿರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತೆ ಅಪ್ಪ ಇವಾಗ ನಡ್ಕೊಂಡು ಹೋಗ್ತಿದ್ರಲ್ಲ, ಇಷ್ಟೊಂದು ಬೇಗ ನಡೆಯಕ್ ಆಗ್ತಿರ್ಲಿಲ್ಲ, ನಿಧಾನವಾಗಿ ನಡೀತಾ ಇದ್ರು, ಮತ್ತೆ ಬಿದ್ದೋಗೋ ರೀತಿಯಾಗಿ ಇರ್ತಿದ್ರು. ಒಂದು ಸಪೋರ್ಟ್ ಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಅವರಲ್ಲಿ ಇತ್ತು. ಆಗ ಎಷ್ಟೊಂದು ಸಲ ನಾನು ಕೇಳಿದ್ದೀನಿ, ಅಪ್ಪ ಇಷ್ಟೊಂದು ಪ್ರಾಬ್ಲಮ್ ಆಗಿದಿಲ್ಲ, ಜೊತೆಲಿ ಯಾರು ಬರಲ್ವಾ ಅಂತೇಳಿ. ಇಲ್ಲಮ್ಮ, ಮಗ ಬಿಟ್ಟು ಹೋಗ್ತಾರೆ ಅಷ್ಟೇನೆ ಅಂತೇಳಿ. ಮೆಟ್ಲ ಹತ್ತಬೇಕಾದ್ರೆ ತುಂಬಾ ಕಷ್ಟವಾಗಿ ಅಪ್ಪ ಹತ್ತುತ್ತಾ ಇದ್ರು. ಇವತ್ತಿನ ಸರಾಕೆಯಲ್ಲಿ 1 ತಿಂಗಳಿಂದ ಥೆರಪಿನ ತಗೊಳ್ತಾ ಇದ್ದಾರೆ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಈಸಿಯಾಗಿ ನಡೆಯೋದಕ್ಕೂ ಅನುಕೂಲ ಆಗ್ತಿದೆ ಅಂತೇಳಿ ಹೇಳ್ತಿದ್ದಾರೆ. 45% ಗುಣ ಆಗಿದೆ ಅಂತ ವಿಷಯಗಳನ್ನ ಹೇಳ್ತಿದ್ದಾರೆ. ಶುಗರ್ ನಾರ್ಮಲ್ ಆದ್ರೆ ಮಾತ್ರನೇ ಮೆಡಿಸಿನ್ ನಾವೇನ್ ಮಾಡ್ತೀವಿ, ಕಮ್ಮಿ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಪ್ಪ ಇಲ್ಲಿ ಬಂದು 1 ತಿಂಗಳಿಂದ ಥೆರಪಿ ತಗೊಂಡ್ರಿ, ಸ್ವಲ್ಪ ನಡೆಯಕ್ಕೆ ಅನುಕೂಲ ಆಗ್ತಿದೆ, ಮೆಡಿಸಿನ್ ಸ್ಟಾಪ್ ಮಾಡ್ತಾ ಇದ್ದೀರಾ. ಓಕೆ, ಮತ್ತೆ ನಮ್ಮ ಸರಾಕೆರ್ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ವರ್ಷದಿಂದ, ಒಂದು 25 ವರ್ಷದಿಂದ ಪ್ರಾಬ್ಲಮ್ ಅಂತ ಹೇಳಿ ಇರೋಂಥ ವಿಷಯನ ಎಷ್ಟು ಖರ್ಚು ಮಾಡಿದೆ ಅದಕ್ಕೋಸ್ಕರನೇ ಅಂದಾಜುಪ್ಪ? ಅವರ ಒಂದು ಪ್ರಾಬ್ಲಮ್ಸ್ಗೆ 5-6 ಲಕ್ಷನ ಖರ್ಚನ್ನ ಮಾಡಿದ್ದಾರೆ. ಈಗ ಇಲ್ಲೇ ಫ್ರೀಯಾಗಿ ಥೆರಪಿ ಕೊಡ್ತಾ ಇದ್ವಲ್ವಾ, ಏನಕ್ಕೆ ಮನೆಗೆ ಬೇಕು ಅಂತ ಹೇಳಿ ತಗೊಳ್ತಾ ಇದ್ದೀರಾ? ಹೌದು, ಯಾಕಂದ್ರೆ ಅಲ್ಲಿಂದ ಬರೋ ಸತಿ ಅಂತ 2 ಸತಿ ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. 1 ಟೈಮ್ 40 ನಿಮಿಷದಲ್ಲಿ ಅವ್ರಿಗೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರೋದಕ್ಕೋಸ್ಕರನೇ ಮಗ ಹತ್ರ ಹೇಳಿದ್ದಾರೆ. ಮಗ ಹೇಳಿದರೆ, ಪರವಾಗಿಲ್ಲಪ್ಪ, ಇಲ್ಲಿ 2 ಟೈಮ್ಸ್ ಮಾಡಿ ಥೆರಪಿ ತಗೊಂಡಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಒಂದು ಖುಷಿನೇ ನಾನು ಕೊಡ್ಸೋಂಥದ್ದು ಅಂತ ಹೇಳಿ ಹೇಳ್ತಾರೆ. ಮಗ ಕೊಡಿಸ್ತಾ ಇದ್ದಾರೆ. ಅಮೌಂಟ್ ಜಾಸ್ತಿ ಅಂತ ಅನ್ಲಿಲ್ವಾ? ಖಂಡಿತವಾಗ್ಲು ನೋಡಿದ್ರಾ, ಡಾಕ್ಟರ್ ಹತ್ರ ಹೋದಾಗ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಕ್ ಆಗಲ್ಲ, ಹೌದಲ್ವಾ? ಆದ್ರೆ ಇದ್ರ ಮನೇಲಿ ಇದು ತುಂಬಾ ಅನುಕೂಲ ಆಗುತ್ತೆ. 2 ಟೈಮ್ಸ್ ಮಾಡಿ ಥೆರಪಿ ತಗೊಂಡಾಗ ಮೆಡಿಸಿನ್ ಡಾಕ್ಟರ್ ಹತ್ರ ಹೋಗದಂತೆ ನಾವು ಮೆಡಿಸಿನ್ ಅವಾಯ್ಡ್ ಮಾಡದಂತೆ ಆರೋಗ್ಯವಾಗಿ ಮನೇಲಿ ಇರಬಹುದು ಅಂತ ಹೇಳಿದೆ. ಅಲ್ಲಿಂದ ದೂರನೂ ಬರಕ್ ಆಗಲ್ಲ ಅಂತ ಹೇಳಿ ಅಪ್ಪ ಅವ್ರ ಮನೆಗೆ ಆರೋಗ್ಯ ದೇವತೆ ತಗೊಂಡು ಹೋಗ್ತಾ ಇದ್ದಾರೆ. ಓಕೆಪ್ಪ, ಈಗ ಆರೋಗ್ಯ ದೇವತೆ ನಿಮ್ಗೆ ಇಷ್ಟವಾಗಿ ತಗೊಂಡು ಹೋಗ್ತಾ ಇದ್ದಾರೆ, ಯಾವ್ದು ಬಲವಂತ ಇಲ್ವಾ? ನಿಮ್ಗೆ ಮನೆಗೆ ಆರೋಗ್ಯ ದೇವತೆ ಬೇಕು ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀರಾ. ಓಕೆ, ಇಲ್ಲಿ ಕೂತ್ಕೊಂಡಿರೋಂಥ ಅಪ್ಪ ಅಮ್ಮನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಥೆರಪಿ ತಗೊಳ್ಳಿ, ಬೇಕು. ಹೌದು, ಫ್ರೀಯಾಗೂ ಥೆರಪಿ ಸಿಗುವಂತ ವಿಷಯ ಇರುತ್ತೆ. ಮನೆಗೆ ಅಂತ ಹೇಳಿದ್ರೆ, ಈಗ ಅಪ್ಪ ಇಲ್ಲಿ ಒಬ್ರು ಬಂದು ಥೆರಪಿ ತಗೊಳ್ತಾರೆ, ಅವ್ರಿಗೆ ಮಾತ್ರ ರಿಸಲ್ಟ್ ಸಿಗ್ತಾ ಇದೆ. ಆದ್ರೆ ಮನೆಯಲ್ಲಿ ಮಗ, ಸೊಸೆ ಎಲ್ಲರೂ ಸಹ ಇದ್ದಾರೆ. ಇನ್ನೊಂದು ವಿಷಯ, ಅವ್ರ ಸೊಸೆಗೆ ಸ್ಟ್ರೋಕ್ ಆಗಿದೆ. ಓಕೆನಾ, ಅವ್ರ ಮಗ ಸೊಸೆಗೆ ಸ್ಟ್ರೋಕ್ ಆಗಿದೆ. ಈಗ ಹೌದು, 100% ಸ್ಟ್ರೋಕಿನ ಒಂದು ಪ್ರಾಬ್ಲಮ್ಸ್ ಗುಣ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಸ್ಟ್ರೋಕ್ ಆಗಿದೆ. ಅದಕ್ಕೋಸ್ಕರ ಅಪ್ಪ ಈ ಒಂದು ಮ್ಯಾಟ್ ಅಲ್ಲಿ ಥೆರಪಿ ತಗೊಂಡು, ಕೋರ್ಟ್ ಸಹ ಅವ್ರು ದಾವಣಗೆರೆ ಇದ್ದಾರೆ, ಕೋರ್ಟ್ ನಾನು ಸೊಸೆಗೆ ತಗೊಂಡೋಗಿ ಕೊಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಅವರು ಫುಲ್ ಪ್ಯಾಕೇಜ್ ಆಗಿ ಪ್ರಾಡಕ್ಟ್ ನ ತಗೊಳ್ತಾ ಇದ್ದಾರೆ. ಸೊಸೆಗೂ ಹೆಲ್ಪ್ ಆಗುತ್ತೆ, ನನಗೂ ಸಹ ಹೆಲ್ಪ್ ಆಗುತ್ತೆ ಅಂತೇಳಿ ಅವ್ರ ಮನೆಗೆ ಆರೋಗ್ಯಕ್ಕೆ ತಗೊಂಡು ಹೋಗ್ತಾರೆ. ಸ್ನೇಹಿತರೆ, ಶುಗರನ್ನು ಕಡಿಮೆ ಮಾಡುವ ಥೆರಪಿಗಳನ್ನು ಕೊಂಡ್ಕೊಂಡು ಆರೋಗ್ಯ ದೇವತೆಯನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಒಂದು ಉಚಿತ ಸೆರಾ ಕೇರ್ ಸೆಂಟರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ, ಅದನ್ನು ನೋಡಿ ಸ್ನೇಹಿತರೆ ಎಲ್ಲರಿಗೂ ಉಚಿತ. ಬನ್ನಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಆರೋಗ್ಯಕ್ಕಾಗಿ
ಉಚಿತ ಥೆರಪಿಗೋಸ್ಕರ ಎಲ್ಲರೂ ಬನ್ನಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.